ಅಲ್ಲ ಕಣ ಮಗ, ಇಷ್ಟೊತ್ತಾದ್ರೂ ಆ ಮೋಹಿನಿ ಕರ್ಕೊಂಬಿಟ್ಟು ಬಂದಿಲ್ಲ ಅಂತ ಹೇಳಿದ್ರೆ ಅದೇ ಅವಳನ್ನ ಕಾಂಬ್ಳಿನ ನನ್ನ ಪ್ರಕಾರ ಹಾಕದೆ ಉಕ್ಕುನ್ವೆ ಚಳ್ಳೆ ಅಂತ ತಿನ್ಸ್ಬಿಟ್ಟಿರ್ತಾಳೆ ಕಣ. ಕಾಂಬ್ಳಿ ಏನು ಸಾಮಾನ್ಯದಳಲ್ಲ, ಎಲ್ಲ ದೆವ್ವಗಳಿಗೆಲ್ಲನೂ ಸರಿಯಾಗಿ ಚಳ್ಳೆ ಅಂತ ತಿನ್ಸ್ಬಿಡ್ತಾಳೆ. ಏನು ಅನ್ಕೊಂಬಿಟ್ಟಿದ್ದೀಗ ನೀನು ಅವಳನ್ನ ಸಾಮಾನ್ಯದಳು ಅಂತ ಅನ್ಕೊಬಿಟ್ಟು ಈಗ ನಮ್ಮನ್ನ ಲಾಕ್ ಮಾಡ್ಬಿಟ್ಟಿರ್ತಾಳೆ ನೋಡ್ಲಾ. ಯಾಕೋ ನಂಗೆ ಈ ಕಾಂಬ್ಳಿಯಿಂದ ನನಗೆ ಏನೋ ವರ್ಕ್ ಆಯ್ತದೆ ಅಂತ ಅನ್ನಿಸ್ತಿಲ್ಲ. ಅಲ್ಲ, ನಿನ್ನ ಮದುವೆನ ತಪ್ಪಿಸ್ಬೋದ, ದೆವ್ವತ್ತಾಗ ಮದುವೆಯ ತಪ್ಪಿಸ್ಬೋದು ಅನ್ನೋದೊಂದು ಬಿಟ್ಬಿಟ್ರೆ ಇನ್ನು ಬೇರೆ ಇದೇನು ಪ್ರಯೋಜನವೂ ಇಲ್ಲ ಕಣ ಮಗ. ನನಗನ್ನಿಸ್ದಂಗೆ ಈ ಕಂಬ್ಳಿಗೊಂದು ಗತಿ ಕಾಣಿಸೋಣ ಅಂದರೆ ಈ ದೆವ್ವಕ್ಕೂ ಯಾಮಾರಿಸ್ಬಿಟ್ಲು ಅನ್ನಿಸ್ತದೆ. ದೆವ್ವ ನಮ್ಮ ಮನೆಗೆ ಬಂದ್ಬಿಟ್ಟು 2 ದಿನ ಆಗಿಲ್ವೇನೆ? 2 ದಿನ ಆಗೈತಾನೆ? ಹೂ ಕಣಕ್ಕ, 2 ದಿನ ಆಯಿತು. ಅಲ್ಲ ಎಲ್ಲೋಯ್ತು ಅಂತ ಹೇಳ್ಬಿಟ್ಟು ನನಗೂ ಅರ್ಥ ಆಯ್ತಿಲ್ವಲ್ಲ. ಇಷ್ಟೊತ್ತು ಬರ್ಬೇಕಿತ್ತಾನೆ, ಬಂದ್ಬಿಟ್ಟು ಕರ್ಕೊಂಬಿಟ್ಟು ಬರ್ಬೇಕಿತ್ತು. ನನ್ನ ಪ್ರಕಾರ ಕಾಮ್ಲಿ ಸಾಮಾನ್ಯದಳಲ್ಲ ಅಲ್ವಾ, ಆ ದೆವ್ವಕ್ಕೇನಾರು ನಿಂಬೆಣ್ಗಿ ಮೇಲೆ ಹಾಕ್ಬಿಟ್ಟು ಅಲ್ಲೇ ನನ್ನ ಕಟ್ಟಿಗಿಟ್ಟು ಹಾಕ್ಬಿಟ್ಟವಳ ಅಂತ ಹೇಳ್ಬಿಟ್ಟು ನೋಡೋಣ ರೀ. ಇನ್ನೊಂದು ಗಂಟೆ 2 ಗಂಟೆ ಇಲ್ಲ ಸಂಜೆ ಗಂಟೆ ನೋಡೋಣ. ನೋಡ್ಬಿಟ್ಟು ಅಕಸ್ಮಾತ್ ಏನಾರ ಬರಲಿಲ್ಲ ಅಂತಂದರೆ ಕಾಮ್ಲಿ ನಾವೇನೇ ಬಾಕ್ಲು ತೆಗೆದ್ರೆ ಅವಾಗ ಈ ದೆವ್ವ ಕಟ್ಟಾಕಿರೋದಲ್ವ ನಮ್ಮನ್ನ ಮಂತ್ರ ಶಕ್ತಿ ಎಲ್ಲ ಹೊಂಟೋಗ್ಬಿಟ್ಟು ಬಾಕ್ಲು ಓಪನ್ ಆಗ್ಬಿಡ್ತದೆ. ಆ ಕಾಮ್ಲಿಗೆ ಅಷ್ಟೊಂದು ತಲೆ, ಅಷ್ಟೊಂದು ಪವರ್ ಐತೆ. ನೋಡಕೊಳ್ಳೆ ಹಂಗಾಡ್ತಾಳೆ. ನಾನು ನೋಡವ ತಗೊಂಡ 4 ಬುಟ್ಟಿದ ತಕ್ಷಣನೇನಿಯ ಅಬ್ಬಬ್ಬಬ್ಬಬ್ಬ ಬಳ್ಳಿ ಮಿಂಚುಳ್ಳಿ ನಾನು ಕರ್ಕೊಬಿಟ್ಟು ಬಂದು ಇಲ್ಲಿ ಬಿಸಾಕ್ಬಿಟ್ಲು. ಅವಳಿಗೆ ಐತೆ ಕಣ್ಲೆ, ಅವಳಿಗೆ ಎಲ್ಲರೂ ಸೇರ್ಕೊಂಡು ಸರಿಯಾಗಿ ಜಾಮ್ ತೆಗಿಬೇಕು. ಅಲ್ಲಿ ಗಂಟ ನಂಗೆ ಸಮಾಧಾನ ಇಲ್ಲ. ನೋಡೋಣ ಇರು ಏನು ಮಾಡೋದು ಅಂತ ಹೇಳ್ಬಿಟ್ಟು. ಬತ್ತಾಳ ಬರಲ್ವ ಕಾದು ನೋಡೋಣ. ಬರಲಿಲ್ಲ ಅಂದರೆ ನಾವೇ ನುಗ್ಗೋಗೋಣ. ಆ ಕಂಬ್ಳಿನ ಮಾತ್ರ ಇಲ್ಲಿ ಕರ್ಕೊಂಬಿಟ್ಟು ಬಂದು ಬಿಡಲಿಲ್ಲ ಅಂದರೆ ನಂಗೆ ಸಮಾಧಾನ ಆಗೋಕ್ಕಿಲ್ಲ. ನಾನೇ ಮಿಂಡ್ರಿ ಅಂತ ಹೇಳಿ ನನಗಿನ್ನೂ ಈ ಮಿಂಡ್ರಿ ಆಟ ಆಡ್ತಾಳಲ್ಲ. ನೀವು ಹೊಡೆದಾಡೋದು ಬಡ್ದಾಡೋದು ಅಲ್ಲಿ ಇರ್ಲಿ ಕಣಮ್ಮ. ಆ ಬಡ್ದಾಡ ಪಾಕು ಇಟ್ಬಿಡು. ಫಸ್ಟ್ ನೀನು ನಂದು ಹೇಳಮ್ಮ ಏನು ಅಂತ ಹೇಳ್ಬಿಟ್ಟು ನೀನು ನನ್ನ ಕತೆ ಹೇಳು. ನೀನು ನಾನೇನು ಮಾಡಲಿ ಅಂತ ಹೇಳ್ಬಿಟ್ಟು ಆ ದೆವ್ವ ನನ್ನಿಂದ ಬಿದ್ದೈತಲ್ಲ ಮದುವೆ ಅಂತ ಹೇಳ್ಬಿಟ್ಟು ಆ ದೆವ್ವನ್ನ ನಾನು ಎಲ್ಲಿಂದ ಮದುವೆ ಮಾಡ್ಕೊಳ್ಳಿ ನೀನೇ ಹೇಳು. ಅದಕ್ಕೇನಾದ್ರು ತಲೆಗಿಲೆ ಐತಾ ಅಂತ ಹೇಳ್ಬಿಟ್ಟು ನಾನು ಸಾಯಿಸೇ ಬಿಡ್ತದೆ. ಮೊದಲು ನಾನು ಈ ಮದುವೆ ತಪ್ಪಿಸ್ಕೊಂಡು ಈ ಮನೆಯಿಂದ ಈಚೆ ಕಡೆಗೆ ಹೋಗೋದೊಂದು ನೋಡು. ಆ ದೆವ್ವಕ್ಕೆ ಪೂಜಾರಿ ಕರ್ಕೊಬಿಟ್ಟು ಬಂದ್ಬಿಟ್ಟು ಮಾಟ ಮಂತ್ರ ಮಾಡಿಸ್ಬಿಟ್ಟು ಈ ಮನೆ ಒಳಗಡೆ ಕೂಡಾಕ್ಬಿಡ್ತೀನಿ ನಾನಂತೂ. ಇರ್ಲ ಮಗ, ಎಲ್ಲದಕ್ಕೂ ಒಂದೊಂದು ಟೈಮ್ ಬರ್ತದೆ, ಕಾಯ್ಬೇಕಷ್ಟೇ ಏನಿಯ. ಎಲ್ಲದಕ್ಕೂ ಬರ್ತದೆ ಟೈಮು. ಕಾಯಿ ನೋಡೋಣ. ಅಷ್ಟು ಬೇಗ ದೆವ್ವದ ಜೊತೆ ಮದುವೆ ಆಗಕ್ಕೆ ಆಯ್ತದ? ಮನುಷ್ಯರು ಯಾರನ್ನ ದೆವ್ವಗಳನ್ನ ಮದುವೆ ಮಾಡ್ಕೊಳಕ್ಕೆ ಆಯ್ತದ? ಸುಮ್ಮನೆ ಕೇಳಕ್ಕೆ ಚಂದ ಅಷ್ಟೇ ಏನಿಯ. ಆ ದೆವ್ವಕ್ಕೂ ನೀನು ಮದುವೆ ಮಾಡ್ಕೊಳಕ್ಕಾಗಲ್ಲ, ನಿನಗೂ ಆಗಕ್ಕಿಲ್ಲ. ನೀನು ಸಾಯಿಸ್ಬಿಟ್ಟು ಏನಾರ ಮಾಡಬೇಕು ಅಂತ ಪಿಲಾನ್ ಮಾಡ್ಕೊಂಡಿರ್ತದೆ. ಅಷ್ಟ್ರಾಗಿ ನಾನು ಪಿಲಾನ್ ಮಾಡಿದ್ದೀನಿ, ಸುಮ್ಮನಿರು. ಕಂಬ್ಳಿ ಒಬ್ಳಿಗೆ ಬರಲಿ, ಕಂಬ್ಳಿ ಬರಲಿಲ್ಲ ನೀನು ಮದುವೆ ಮಾಡ್ಕೊಳಲ್ಲ ಅಂತ ಕುಂತ್ಕ. ಕಂಬ್ಳಿ ಬಂದರೆ ಎಸ್ಕೇಪ್ ಆಗೋದು ಹೆಂಗೆ ಅಂತ ನಾನು ಹೇಳ್ತೀನಿ. ಸರಿ ಕಣಮ್ಮ. ಆದರೂ ನಾನು ಹೆಂಡತಿ ಪರ್ಮಿಷನ್ ಕೊಡ್ಬಾರ್ದಾಗಿತ್ತು ಕಣಮ್ಮ. ನನ್ನ ಗಂಡು ಏನಾರ ಮಾಡ್ಕಂತ ಪರ್ಮಿಷನ್ ಕೊಟ್ಬಿಟ್ಲಲ್ಲ, ಅದೊಂದು ಸಹಿಸಕ್ಕಾಯ್ತಿಲ್ಲ ನೋಡಿ ನನ್ನ ಕೈಲಿ. ಅವಳು ಯಾ ಸಿಮೆ ಹೆಂಡ್ತಿ ಸುಮ್ಕಿರ್ಲ. ಕಿಸ್ಕೊಂಡು ಮದುವೆ ಮಾಡ್ಕೊಬಿಟ್ಟೆ ಅಷ್ಟೇ ನೀನಂತನ್ವೆ. ಅವಳು ಯಾ ಸಿಮೆ ಹೆಂಡ್ತಿ ಅಂತೀನಿ. ಮನೆಯಾಳಿ ಅವಳು, ಹೆಂಡ್ತಿ ಅಲ್ಲ ಅವಳು, ಕಿತ್ತೋದು ಮನೆಯಾಳಿ ಅವಳು ಅಂತನ್ವೆ. ಬುಟ್ಟಾಕ್ ಸುಮ್ಕೇನಿಯ. ಯಾಕೆ ಸುಮ್ಕೇನೆ ಇದು ಮಾಡ್ಕತ್ತೀಯ? ಸುಮ್ಮನಿರು, ಬತ್ತಾಳೆನೋ ನೋಡೋಣ. ಬಾರೆ ಹೋಗೋಣ, ಬಾರೆ. ಎಲ್ಗಮ್ಮ? ನಿನಗೆ ಯಾಕೋ ತಲೆ ಕೆಟ್ಟೋಗ್ಬಿಟ್ಟೈತಿ ಅಂತ ಅನಿಸ್ತದೆ ಕಣಮ್ಮ. ಆ್ಯಕ್ಟಿಂಗ್ ಮಾಡ್ಬೇಕಾಗಿರೋದು ನಾನು ಕಣಮ್ಮ, ದೆವ್ವ ಬಂದಿರೋ ಥರ. ನೀನು ಯಾಕಮ್ಮ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀಗ? ಆ ಸಾವುಕಾರನ ಹೆಂಗೋ ಎದುರಿಸಿದ್ದೆ, ನೀನು ಚೆನ್ನಾಗಿ ಚಟ್ನಿ ಮಾಡ್ಬಿಟ್ಟು ಅವನ್ನ ಹೋಗ್ಬಿಟ್ಟು ಎಲ್ಲ ಮೂಲೆಗೆ ಸೇರ್ಕೊಳಂಗೆ ಮಾಡಿದೀಗ. ಅಯ್ಯೋ, ನಿಂದೊಂದು ಕತೆ ಆಗೋಗ್ಬಿಟ್ಟೈತಲ್ಲ ನನಗಂತೂ. ಈಗ ಬಾರೆ ಅಂತಿದ್ಯಾ. ಬಾರೆ ಅಂದರೆ ನಾನು ಎಲ್ಲೂ ಬರಲಿ, ಹೋಗಿ ಸುಮ್ಕೇನಿ, ನಾನು ಎಲ್ಗೂ ಬರೋಕ್ಕಿಲ್ಲ. ಅಮ್ಮ ನನಗೆ ಸಿಟ್ಟತ್ತಿಸ್ಬೇಡ ಕಣಮ್ಮ, ಈಗಲೇ ಹೇಳಿದ್ದೀನಿ, ನಿಜವಾಗ್ಲೂ ಸಿಟ್ಟತ್ತಿಸ್ಬೇಡ. ನೀನು ಹೋಗಿ ಸುಮ್ಕೇನಿ. ನನಗೆ ಯಾಕೆ ಸುಮ್ಮನೆ ಸಿಟ್ಟತ್ತಿಸ್ತೀಯ ನನಗಲ್ಲಿ? ಈಗಲೇ ನೀ ಹತ್ಕೊಂಡು ಉರಿತಾಯ್ತು ನನಗಂತೂ ಸಿಟ್ಟತ್ತಿಸ್ಬೇಡ, ನೀನು ಹೋಗಿ ಸುಮ್ಕೇನೆ. ಈಗ ನನ್ನ ಮಾತು ಕೇಳಿ ಸುಮ್ಕೇನಿಯ ಬತ್ತಿಯ ಬರೋಕ್ಕಿಲ್ವ ಹೇಳ್ಬಿಡು. ನೋಡು, ನಾನು ಏನು ಮಾಡ್ತೀನೋ ಬಿಡ್ತೀನೋ ಅದು ನನ್ನ ಇಷ್ಟ. ನೀನು ಸುಮ್ಕೇನಿಯ ಬತ್ತಿರ್ಬೇಕು ಅಷ್ಟೇನಿಯ. ನಾನು ಬಾ ಅಂತ ಕರಿತೀವಿ ತಾನೆ. ಸುಮ್ಕೇನಿಯ ನನ್ನ ಜೊತೆ ಬತ್ತಾ ಇರು. ಬಾ ಹೋಗನ್ ಬಾ. ಅಮ್ಮ ನಿನ್ಗೆ ಏನಾಗೈತಮ್ಮ? ಹಿಂಗೆ ಯಾಕಮ್ಮ ಹಿಂಸೆ ಕೊಡ್ತಿದ್ಯಾ? ಬಾ 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 ಅಂತ ಹೇಳ್ಬಿಟ್ಟು ನಾನು ಎಲ್ಗೂ ಬರೋಕ್ಕಿಲ್ಲ, ಹೋಗಮ್ಮ ಸುಮ್ಕೇನಿಯ. ಅಮ್ಮಂದು ಈಗಲೇ ಸಾಕಾಗ್ಬಿಟ್ಟೈತೆ. ದೇವಸ್ಥಾನಕ್ಕೆ ಹೋಗನ್ ಬಾ. ಹೆಂಗೋ ನಮ್ಮ ಲಗೇಜ್ ಎಲ್ಲ ಅಲ್ಲೇ ಅವಲ್ಲ, ಅಲ್ಲೇ ಮನೆ ಕಳೋಣ. ತೆಗೆದು ಬುಟ್ಟ ಅಂದರೆ 4 ಕಪಾಳಕ್ಕೆ ತಿರುಗಿ ಬಿದ್ದೋಗ್ಬಿಡ್ಬೇಕಷ್ಟೇ ಏನಿಯ. ಮರುವಾದಿನಾಗೆ ಹೇಳ್ತಾ ಇವ್ನಿ ನಾನು, ಮರುವಾದಿನಾಗೆ. ನೋಡು, ನನ್ನ ಜೊತೆ ಬಾ. ಅಮ್ಮ ಬಿಡಮ್ಮ, ಯಾಕಮ್ಮ ಇಷ್ಟು ಜೋರಾಗಿ ಎಳ್ಕೊಂಡು ಹೋಗ್ತಿದ್ಯಾ ದರ ಅಂತ ಹೇಳ್ಬಿಟ್ಟು? ನಿನಗೆ ನಮಗೈತೆ ನಿಂಗೆ ಅರೆ ಬರೀ ತಿಕ್ಲೇನಾರು ಹಾಕೋಗ್ಬಿಟ್ಟೈತೆ ನಿಂಗೆ. ಅಮ್ಮ ನನ್ನ ಮಾತು ಕೇಳಮ್ಮ, ನನ್ನ ಮಾತು ಕೇಳಿ ಹಿಂಗೆ ಎಳ್ಕೊಂಡು ಹೋಗ್ಬಿಡ ಕಣಮ್ಮ. ಅಮ್ಮ ಸುಮ್ಮನೆ ಬಾಯಿ ಮುಚ್ಕೊಂಡು ಬಾರೆ ಅಂತ ಹೇಳಿದ್ರೆ ಇಲ್ದಿರೋದೆಲ್ಲ ಮಾತಾಡ್ತಾಳೆ. ನಾನು ಹೇಳ್ತೀನಿ ತಾನೇ ಬಾಯಿ ಮುಚ್ಕೊಂಡು ಬಾ ಅಂತ ಹೇಳ್ಬಿಟ್ಟು. ಸುಮ್ಕೇನಿಯ ಬಾಯಿ ಮುಚ್ಕೊಂಡು ಬರೋದು ಕಲ್ತ್ಕ. ಇಲ್ದಿರ ಆಟ ಎಲ್ಲ ಅಂದರೆ ಆಡ್ತಾಳೆ. ಈಗ ನಾನು ಬಾ ಅಂತ ಹೇಳ್ತಾ ಇದ್ದೀನಿ ತಾನೇ, ಬಾಯಿ ಮುಚ್ಕೊಂಡು ಬಾ. ನಾನು ಎಲ್ಲಿ ಕರ್ಕೊಂಡೋದ್ರೆ ಅಲ್ಲಿಗೆ ಬರ್ಬೇಕು ಅಷ್ಟೇ ಏನಿಯ. ಅಮ್ಮ ಸರಿ, ಎಲ್ಲಿಗೆ ಅಂತ ನಾನು ಹೇಳಮ್ಮ. ಎಲ್ಲಿಗೆ ಅಂತಲೂ ಹೇಳ್ತಿದ್ದಂಗೆ ದರ ಹೇಳ್ಕೊಂಡು ಹೋಗ್ಬಿಟ್ರೆ ಯವ್ವಾ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಕಣಮ್ಮ? ದೇವಸ್ಥಾನಕ್ಕೆ ತಾನೇ ಹಿಂಗಾಸಿ ಹೋಗ್ಬೇಕು ತಾನೇ, ದೇವಸ್ಥಾನಕ್ಕೆ ಹಿಂಗಾಸಿ ಯಾಕೆ ಕರ್ಕೊಂಡು ಹೋಗ್ತಿದ್ಯಾ ಕಣಮ್ಮ ನೀನು? ಸುಮ್ಕೆ ಬಾ ಅಂತ ಹೇಳಿದ್ನಲ್ಲ ನೀನು. ನಾನು ಹೇಳಿದ್ಮೇಲೆ ನೀನು ಗೊತ್ತಿರ್ಬೇಕು ಅಷ್ಟೇ ಏನಿಯ. ಬಾ ನೀನು ಸುಮ್ಕೆ ಏನಿಯ.
ಅಮ್ಮ ನಾನು ಬಾರಿಸ್ಬಿಡ್ತೀನಿ ನಿಜ. ನಂಗೆ ಅಮ್ಮ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಏನು ಮಾಡ್ತಿದ್ನೋ ನನಗೇನು ಗೊತ್ತಿಲ್ಲ, ನಿಜವಾಗ್ಲೂ ಬಾರಿಸ್ಬಿಡ್ತಾ ಇದ್ದೆ ನಾನಂತೂ. ಬುಡಮ್ಮ ಯಾಕಮ್ಮ ಹಿಂಗೆ ಹೇಳ್ಕೊಂಡು ಹೋಯ್ತಾ ಇದೆಯಾ ನೀನು? ನಿಂಗೇನು ತಲೆಗಿಲೆ ಕೆಟ್ಬಿಟ್ಟೈತೆ ನಿಂಗೆ? ಬುಡಮ್ಮ ನನ್ನ ಕೈನ ಮುಚ್ಕೊಂಡು ಬರಬೇಕು. ನಾನು ಹೇಳ್ತಿದ್ದೀನಿ ಅಂತಂದ್ಮೇಲೆ ಬರ್ಬೇಕು ಅಷ್ಟೇ ಏನಿಯಾ. ಏಯ್ ನಾನು ಬರಕಿಲ್ಲ, ಹೋಗಮ್ಮ. ಬಾ 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 ಅಂತ ಹೇಳ್ಕೊಂಡು ಹೋಯ್ತದೆ. ನನ್ನ ಮಾತಿಗೆ ವಿರುದ್ಧ ಮಾತಾಡ್ತೀಯೇನೆ? ಅಯ್ಯಮ್ಮ ಅಮ್ಮ, ಏನಾಯ್ತಮ್ಮ ನಿಂಗೆ? ನನ್ನೇ ನಿನ್ನ ಮಗಳನ್ನ ಹೊಡಿತೀಯನಮ್ಮ? ಅಮ್ಮ ನಾನು ಹೇಳ್ದಷ್ಟು ಮಾತ್ರ ನೀನೇ ಕೇಳಬೇಕು. ನಾನು ಕರ್ಕೊಂಡು ಹೋಗ್ತಿದ್ದೀನಿ ತಾನೇ, ಕರ್ಕೊಂಡು ಹೋಗ್ತೀನಿ ಅಂತಂದ್ಮೇಲೆ ಸುಮ್ಮನೆ ನಿನ್ ಪಾಡಿ ನೀನು ಗೊತ್ತಿರ್ಬೇಕು ನನ್ನ ಜೊತೆ. ಅಮ್ಮ ನಾನು ಹೇಳೋದನ್ನ ಕೇಳಿಸ್ಕೊಬತ್ತಿ ಅಮ್ಮ. ಅಬ್ಬು ಅಮ್ಮ, ನನಗೆ ಹೊಡಿತಿದ್ಯಾ ನೀನು? ತಿರ್ಗುಸ್ ಹೊಡಿಯೋಣ ಅಂದ್ರೆ ನೀನು ನಮ್ಮಮ್ಮ ಹೊಡಿಯಂಗಿಲ್ಲ ಬಿಡಂಗಿಲ್ಲ. ನಿನಗೆ ಏನಾಗೈತೋ ಏನು ಕತ್ತೇನೋ, ಅವಾಗವಾಗ ಮೈ ಮೇಲೆ ನಿಂಗೆ ಏನು ಬರ್ತದೆ? ನನ್ನನ್ನೇ ಬಡಿತಿದ್ದೀಗಲ್ಲ ನಿನ್ನ ಮಗಳನ್ನ, ಮಗಳು ಅಂತಲೂ ನೋಡ್ತಿದ್ದಂಗೆ. ನೋಡಿ ಅದೆಲ್ಗೋ ಬರ್ತೀನಿ, ಅದು ಯಾಕಂಗೆ ಹೊಡೆದಾಕ್ತೀಯ ನನ್ನ? ಯವ್ವ ಯಮ್ಮನ್ ಸವಾಸ ನೋಡಿ. ಹಂಗೆ ಮರುವ ದಿನಾಗ ಬರಬೇಕು. ನನ್ನ ಮಾತಿಗೆ ವಿರುದ್ಧ ಮಾತಾಡ್ಬಿಟ್ಟ ನೀನು, ನನಗೆ ಸಹಿಸಕ್ಕಾಗಲ್ಲ. ನಿನ್ಗೂ ಗೊತ್ತು, ನನ್ನ ಮಾತು ವಿರುದ್ಧವಾಗಿ ಮಾತಾಡಬಾರ್ದು ಅಂದರೆ ಮಾತಾಡಬಾರ್ದು, ಸುಮ್ಕೆ ಬತ್ತಿರಬೇಕು. ಯಪ್ಪ ನಮ್ಮ ಅಮ್ಮಂಗೆ ಏನೋ ಆಗೋಗ್ಬಿಟ್ಟೈತೆ. ಎಲ್ಲಿ ಕರ್ಕೊಂಡೋಯ್ತದೆ? ನೀನು ಎಲ್ಲಿ ಕರ್ಕೊಂಡೋಯ್ತದೆ? ಬಿಡು ನೋಡೋಣ. ಅಯ್ಯಯ್ಯೋ ಅಮ್ಮ, ಈ ದೇವದ ಮನೆ ಹತ್ರ ಯಾಕಮ್ಮ ಕರ್ಕೊಂಬಂದೆ ನನ್ನ? ಈ ದೇವದ ಮನೆ ಅಂತ ಗೊತ್ತು ತಾನೆ? ಇಲ್ಲಿ ನಾವು ಒಳಗಡೆ ಹೋದ್ರೆ ದೆವ್ವ ಹಿಡ್ಕಂತದೆ ಅಮ್ಮ. ಬೇಡ ಬಾಮ ಹೋಗೋಣ. ಲೇ ನೀನು ನನ್ನ ಮಾತು ಮಾತ್ರ ಕೇಳಬೇಕು. ನೀನು ನನ್ನ ಮಾತೇನೆ ನೀ ಯಾಕೆ ಕೇಳಬೇಕು? ನಡಿಯೇ ನಡಿ ಒಳಗಡಿಕೆ. ಅಮ್ಮ ಅಮ್ಮ ಅಮ್ಮ, ನನ್ನ ಮಾತು ಕೇಳಮ್ಮ. ಮೋಹಿನಿ ಐತೆ ಕಣಮ್ಮ ಅದ್ರೊಳಗಡೆ. ಆಗ್ಲೇ ನೀ ರಾಣಿ ಓದೋಳು, ಅವಳು ಈಚೆ ಕಡೆಗೆ ಬಂದಿಲ್ಲ. ಆಮೇಲೆ ಸುಮಾ ಅವ ಆಂಟಿ ಮಗ ಎಲ್ಲರೂ ಹೋಗಿ ಯಾರು ಈಚೆ ಕಡೆಗೆ ಬಂದಿಲ್ಲ. ಒಳಗಡೆ ಏನಾಗೈತೋ ನಮ್ಗೆ ಇನ್ನೂ ವಸಿನೂ ಗೊತ್ತಿಲ್ಲ. ಅಮ್ಮ ನಮ್ಮ ಮಾತು ಕೇಳು, ನಾವು ಒಳಗಡೆಗೆ ಹೋದ್ರೆ ನಾವು ಈಚೆ ಕಡೆಗೆ ಬರೋಕ್ಕಿಲ್ಲ, ಲಾಕಾಯ್ತೀವಿ. ನಿನ್ಗೇನು ತಲೆಗಿಲ್ಲ ಏನಾರ ಮೆಂಟ್ಲು ಆಗೋಗ್ಬಿಟ್ಟೈತೆ? ಮೆಂಟ್ಲಾಸ್ಪತ್ರೆಗೆ ಏನಾರು ಸೇರಿಸ್ಬೇಕಾ ನಿನ್ನ? ಮೆಂಟ್ಲಾಗೋಗ್ಬಿಟ್ಟಿದ್ದೀಗ ನೀನೇನಾದ್ರೂ? ಯಮ್ಮ ನನ್ನ ಮಾತು ಕೇಳು, ಇಲ್ಲಿಗೆ ಹೋಗೋದು ಬೇಡ ಕಣಮ್ಮ. ನಾನು ಬರೋಕ್ಕಿಲ್ಲ ಕಣಮ್ಮ. ಅಯ್ಯಯ್ಯೋ ಅಮ್ಮ, ಬರಕ್ಕಿಲ್ಲ ಅಂದ್ರೆ ಹೊಡಿತಿದ್ದೀಗಲ್ಲಮ್ಮ. ದೆವ್ವದ ಮನೆ ಕಣಮ್ಮ ಇದು, ದೆವ್ವದ ಮನೆ. ನಿಂಗೆ ಜ್ಞಾನಗಿನ ಕೆಟ್ಬಿಟ್ಟೈತಾ? ನಿಂಗೆ ತಿಕ್ಳಿಗೆ ಹಿಡಿದ್ಬಿಟ್ಟೈತಾ? ಬುಡಮ್ಮ, ನನ್ನ ದೆವ್ವದ ಮನೆ ಕಣಮ್ಮ. ಒಳಗಡೆಗೆ ಹೋದ್ರೆ ಯಾರು ಈಚೆ ಕಡೆಗೆ ಬಂದಿಲ್ಲ ಕಣಮ್ಮ. ನಾನು ನೀನು ಒಳಗಡೆಗೆ ಹೋದ್ರು ಅಂದರೆ ನಮ್ಮ ತಾಯಣ್ಣ ಇಬ್ಬರು ಅಲ್ಲ, ನಿನ್ನ ಮೇಲಣ್ಣ ಇಬ್ಬರು ಈಚೆ ಕಡೆಗೆ ಬರೋಕ್ಕಿಲ್ಲ ಕಣಮ್ಮ. ನೀನು ಹೇಳೋದನ್ನು ಅರ್ಥ ಮಾಡ್ಕೊಳಮ್ಮ. ನಾನು ಹಿಂಗೆ ಹೋಯ್ತೀನಿ ಅಷ್ಟೇ ಇವಾಗ. ಯವ್ವ ಅಮ್ಮ, ಜುಟ್ಟು ಹಿಡ್ಕೊಂಡಿದ್ದೀಗ ನಂದು. ಅಮ್ಮ ಯವ್ವ ಬುಡಮ್ಮ, ಜುಟ್ಟು ಯಾಕಮ್ಮ ಹಿಡ್ಕೊಂಡಿದ್ದೀಗ ನಿನ್ನಂದುನ? ಅಪ್ಪ ಅಜ್ಜೋ, ತಲೆ ಎಲ್ಲ ನೋವ್ತೈತೆ ಕಣಮ್ಮ. ಜುಟ್ಟು ಹಿಡ್ಕೊಂಡು ಎಳಿತಿದ್ದೀಗಲ್ಲಮ್ಮ. ನಾನು ಹೇಳಿದ್ದೇನು? ನಾನು ಎಲ್ಲೂ ಕರೆದ್ರಲ್ಲೂ ಬಂದ್ಬಿಡ್ಬೇಕು ಅಂತ ಹೇಳ್ದೆ ತಾನೇ? ಬರಬೇಕು ಅಂದರೆ ಬರಬೇಕು. ಬಾ ಸುಮ್ಕೇನಿಯ ಬಾ. ನನ್ನ ಮಾತು ವಿರುದ್ಧ ಮಾತಾಡೋನ್ ಕಡೆ ನನಗೆ ಇಷ್ಟ ಆಗಕ್ಕಿಲ್ಲ. ನನಗೆ ಬಾರೆ ಒಳಗಡಿಕೆ, ಒಳಗಡಿಗೆ ಹೋಗೋಣ ಬಾರೆ, ಮನೆ ಒಳಗಡಿಕೆ. ಅಯ್ಯೋ ನನ್ನ ಜುಟ್ಟು, ನನ್ನ ಜಡೆ. ಇವಮ್ಮಂಗೆ ಏನಾಗೈತೆ? ದೇವದ ಮನೆ ಕಣಮ್ಮ ಆದ್ರೂ ಬಿಡ್ತಿಲ್ಲ. ಬರೋ ಪಟ 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 ಅಂತ ಬೀದಿನಾಗೆಲ್ಲ ಒಡ್ಕೊಂಡು ಕರ್ಕೊಂಬಂದೈತಿ ಮಂತಕ್ಕೆ. ಈ ದೇವದ ಮನೆ ಅವಶ್ಯಕತೆ ಏನಿತ್ತು ನಮ್ಮ ಅಮ್ಮಂಗೆ? ಹಬ್ಬ ದೇವ್ರೆ, ಯವ್ವ ನಾನು ಸತ್ತೆ ಬಿಡು. ಈ ಈಚೆ ಕಡೆಗಂತೂ ನಾನು ಬರೋಕ್ಕಿಲ್ಲ, ನಾನು ಸತ್ತೆ. ಬಾರೆ ಬಾರೆ, ಕರಿತಿದ್ದೀನಿ ತಾನೇ ನಾನು. ಬಾರೆ ಅಂದಮೇಲೆ ಗೊತ್ತಿರ್ಬೇಕು ಅಷ್ಟೇ ನೀನಿಯಾ. ಬಾ, ಇಲ್ಲ ಜುಟ್ಟು ಹಿಡ್ಕೊಂಡೇನೆ ಎಳ್ಕೊಂಡು ಹೋಗ್ಬಿಡ್ತೀನಿ ನಾನು. ಅವ ಬರ್ತೀನಿ ಬಿಡವ. ಹಬ್ಬ ಅವವ ಯವ್ವ ಅಮ್ಮ ಅಮ್ಮ, ದೇವದ ಮನೆ ಕೊನ್ಗೂ ಕರ್ಕೊಬಿಟ್ಟು ಬಂದ್ಬಿಟ್ಟಲ್ಲಮ್ಮ. ಎಷ್ಟು ಹೇಳಿದ್ರು ಕೇಳ್ದಿದ್ದಂಗೆ. ನಿನಗೇನು ತಲೆಗೆಲೆ ಕೆಟ್ಬಿಟ್ಟು ಕರ್ಕೊಬಿಟ್ಟು ಬಂದ? ಯವ್ವ ಈ ಮೋಹಿನಿ ಮನೆಗೆ ಬಂದ್ಬಿಡ್ತು, ಮತ್ತೆ ತಗ್ಲಾಕೊಂಬಿಟ್ವಲ್ಲ ನಾವು. ಅಮ್ಮ ನಂಗೆ ಏನಾಯ್ತು ಏನು ಕತೆನೋ ನಿನ್ಗಂತೂ. ನಿನಗೆ ಬಂದಿರೋದು ಒಪ್ಪತ್ರಿ ಏನು ಬಂದಿರೋದು ನಿಂಗೆ ಗೊತ್ತಾಗಲ್ಲ. ಅಯ್ಯೋ ಮೋಹಿನಿ ಬರೋಕ್ಕಿಂತ ಮುಂಚೆ ಎಸ್ಕೇಪ್ ಆಗಬೇಕು. ಬಿಡಮ್ಮ ಬಿಡಮ್ಮ, ಈಗಾದರೂ ಬುಡಮ್ಮ ಬಂದಿದ್ದೀನಿ ತಾನೇ ನೀನು ಕರೆದಿರೋತಕ್ಕೆ. ಬುಡಮ್ಮ. ಇವರೆಲ್ಲ ಬದುಕಿ ಇಲ್ಲೇ ಅವರ? ಆನಂದ ಪರಮಾನಂದ ಪರಮಾನಂದ, ನೀನು ಬಂದ ಖುಷಿಯಿಂದ ಪರಮಾನಂದ, ನಮಗೆ ಪರಮಾನಂದ. ನೋಡಿದ್ರೆ ಹೆಂಗೆ ಬಂದ್ಲು ಇವಳು ಅಜ್ಜಿ. ಇವಳು ಇವತ್ತೈತೆ ಮಂಗಳಾರತಿ. ನನ್ನ ಪ್ರಕಾರ ಈ ಅಜ್ಜಿ ಮೈ ಮೇಲೆ ಮೋಹಿನಿ ಅವಳು ಎನ್ನಿಸ್ತದ ಆಂಟಿ. ಶಾನೆ ಮಾತಾಡೋದು ಬೇಡ, ಸುಮ್ಮನೆ ಇದು ಬಿಡೋಣ. ಸರಿನೇ? ಅದು ಬೇರೆ ಮೋಹಿನಿ ಅಕ್ಕ ಆಗಬೇಕು. ನಮ್ಮ ಮೋಹಿನಿಗೆ ಹೇಳಿದ್ದೀವಲ್ಲ, ಕಮಲಿ ಅಕ್ಕ ಆಗಬೇಕು. ಅವಳಿದ್ರೇ ಮದುವೆ ನಡೆಯೋದು ಅಂತ. ಪಕ್ಕ ಈ ಅಜ್ಜಿ ಮೈ ಮೇಲೆ ಮೋಹಿನಿ ಅವಳೆ. ಇವಾಗ ಕಮಲಿ ಹತ್ರ ಏನೋ ಮಾತಾಡೋದು ಬೇಡ, ಸುಮ್ಮನೆ ಇದು ಬಿಡಿ. ಆ ದೆವ್ವ ಹೋಗಲಿ, ಆಮೇಲೆ ಕಮಲಿಗೆ ಅವ್ರ ಅಮ್ಮಂಗೂ ಆಮೇಲೆ ಹಾಕೊಂಡು ರುಬ್ಬನ. ಈಗ ರುಬ್ಬೋದೆಲ್ಲ ಬೇಡ. ಎಲ್ಲರೂ ಖುಷಿಯಾಗಿರ್ರಿ. ನೋಡಿ ನೋಡಿ ನೋಡಿ, ಎಲ್ಲ ಖುಷಿ ಪಡಿ. ನೀನು ಹೇಳ್ದಂಗೆ ಮಾಡಿದ್ದೀನಿ. ನೀನು ಹೇಳಿದ ಎಲ್ಲ ಕೆಲಸವೇ ಮಾಡಿದ್ದೀನಿ. ಆದಷ್ಟು ಬೇಗ ನೀನು ಎಲ್ಲ ತಯಾರಿನೂ ಮಾಡ್ಕ. ಇನ್ನೊಂದೇನೋ ಬೇಕು, ಅದು ಬೇಕು, ಇದು ಬೇಕು ಅಂತ ಮಾತ್ರ ಕೇಳಬೇಡ. ಈಗಲೇ ಹೇಳಿದ್ದೀನಿ. ಪದೇ ನನಗೆ ಬೇಜಾರು ಮಾಡಬೇಡ. ನಂಗೆ ಅವ್ರು ಬೇಕು, ನಂಗೆ ಇವ್ರು ಬೇಕು, ನಂಗೆ ಅದು ಬೇಕು, ನಂಗೆ ಇದು ಬೇಕು, ನನಗೆ ಹಿಂಗೆ ಅಂತ ಮಾತ್ರ ಜಾಸ್ತಿ ಮಾತಾಡಬೇಡ. ಅಯ್ಯೋ ಛೇ ಛೇ ಛೇ, ಇಲ್ಲ 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 ಮೋಹಿನಿ, ಹಂಗೆಲ್ಲ ನಾನು ಮಾತಾಡೋಕ್ಕಿಲ್ಲ. ನಾನೇನು ಮಾತಾಡೋಕ್ಕಿಲ್ಲ. ನಾನು ಇಷ್ಟೇ ಸಾಕು, ಇಷ್ಟೇ ಬೇಕಿದ್ದು. ನಮ್ಮ ಅಮ್ಮನ ಆಸೆ, ನನ್ನ ಆಸೆ, ಎಲ್ಲರ ಆಸೆನೂ ಒಂದೇನೆ. ತುಂಬ ಒಳ್ಳೆ ಕೆಲಸನೇ ಮಾಡಿಬಿಟ್ಟಿದ್ಯಾ. ನೀನು ಬರ್ದಿದ್ದಕ್ಕೇನೋ ಆಗೋಗ್ಬಿಟ್ಟೈತಿ ಅಂತ ಅನ್ಕೊಂಡು ಫುಲ್ಲು ಟೆನ್ಷನ್ ಆಗೋಗ್ಬಿಟ್ಟಿತ್ತು. ನೀನು ಬಂದಲ್ಲ,
ಭಾಳ ಅಂದರೆ ಭಾಳ ಖುಷಿ ಆಗ್ತೈತೆ. ನಿನಗೇನು ಆಗಿಲ್ವಲ್ಲ, ಅದೇ ನಿನಗೆ ನನಗೊಂಥರ ಖುಷಿ. ಒಳೊಳಗೆ ನಿನಗೆ ಒಂಥರ ಖುಷಿ ಆಯ್ತೈತೆ ನೀನು ಬಂದಿದ್ದು ನೋಡಿ. ಮುಂದೆ ಏನೇನು ತಯಾರಿ ಮಾಡ್ಕೋಬೇಕೋ ಎಲ್ಲ ಪಟ 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 ಅಂತ ಹೇಳ್ಬಿಟ್ಟು ಮಾಡ್ಕೊಂಬಿಡಿ, ಎಲ್ಲ ತಯಾರಿನೂ ಮಾಡ್ಕೊಂಬಿಡ್ಬೇಕು, ಸರಿನಾ? ಹ್ಞೂ, ನಾನು ಬರ್ತೀನಿ. ಆದಷ್ಟು ಬೇಗ ಎಲ್ಲ ತಯಾರಿನೂ ಮುಗಿಲಿ. ಅಯ್ಯೋ ಮಗಳೇ, ಇವರೆಲ್ಲ ಮೋಹಿನಿ ಮನೆಯಿಂದ ಆಗ್ಲೇನೆ ಈಚೆ ಕಡೆಗೆ ಬಂದ್ಬಿಟ್ಟವ್ರೆ ಮಗಳೇ. ಇಲ್ಲೋಡು, ಇವರು ಆ ದೇವ್ದ ಮನೆಯಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟವ್ರೆ. ಅಯ್ಯೋ, ಎಲ್ಲರೂ ಬಂದ್ಬಿಟ್ರು ತಪ್ಪಿಸ್ಕೊಂಡು. ಯವ್ವ, ಬದುಕೋರ ಸತ್ತೋರು ಅಂತ ಯೋಚನೆ ಮಾಡ್ತಿದ್ದಲ್ಲ ಕಮ್ಲಿ ನೀನು. ಕಮ್ಲಿ ಕಮ್ಲಿ ಮಗಳೇ, ನೋಡು ಮಗಳೇ, ಇವರೆಲ್ಲ ಈಚೆ ಕಡೆಗೆ ಬಂದ್ಬಿಟ್ಟವ್ರೆ. ಇವರೆಲ್ಲನೂ ಈ ಅಪ್ಪ ಇನ್ನೂ ಬದುಕ್ಯವ್ರೆ. ಆ ಮೋಹಿನಿ ಏನನ್ವೇ ಮಾಡಿಲ್ಲ ಇವ್ರಿಗೆ. ನೋಡು ಮಗಳೇ. ಅಮ್ಮ ಮಗಳೇ, ಅವರೆಲ್ಲ ಬಂದ್ಬಿಟ್ಟವ್ರೆ. ಅಮ್ಮ, ನಿನ್ ತಲೆಗಿಲೆ ಕೆಟ್ಟೈತಾ? ಅವ್ರು ಈಚೆ ಕಡೆಗೆ ಬಂದಿಲ್ಲ, ನಾವೇ ಒಳಗಡೆಗೆ ಬಂದಿದೀವಿ. ನಾವು ಒಳಗಡೆಗೆ ಬಂದಿದೀವ? ಅವೋ ಲೇ, ಇದೇನ್ಲ ಇದು ನಾವು ಯಾಕೆ ಒಳಗಡೆಗೆ ಬಂದ್ವಿ? ಅಯ್ಯೋ, ನಾನು ಹೆಂಗೆ ಬಂದೆ ಮನೆ ಒಳಗಡೆಗೆ? ನಿಂಗೇನು ತಲೆಗಿಲೆ ಕೆಟ್ಬಿಟ್ಟೈತೆ ನಿಂಗೆ? ನೀನು ಯಾಕೆ ಕರ್ಕೊಂಡ್ಬಿಟ್ಟು ಬಂದೆ ಒಳಗಡೆಗೆ ಇಲ್ಲಿ? ಅಯ್ಯೋ, ನಿನಗಂತೂ ಒಂದು ಚೂರು ನಿಂಗೆ ಜ್ಞಾನ ನಿನಗೆ ಇಲ್ಲ. ಏನೋ ನಾನು ವಯಸ್ಸಾಗೈತೆ, ಅರುಳೋ ಮರಳೋ ಅನ್ನಂಗೆ ಆಗೈತೆ. ನಂದು ಕತೆ ಬಿಟ್ಟಾಕು, ನಿನ್ನ ಕತೆ ಬೊಗಳೆ, ನಿನ್ನ ಕತೆ ಮರ್ಯಾದೆ ಬಿಟ್ಬಿಟ್ಟಿಲ್ಲ ಕರ್ಕೊಂಡ್ಬಿಟ್ಟು ಬಂದಿದ್ದೀಗಲ್ಲ. ಇದು ಮೋಹಿನಿರ ಜಾಗ. ನೀನಿಲ್ಲಿ ಕರ್ಕೊಂಡ್ಬಿಟ್ಟು ಬಂದು ನನ್ನಿಲ್ಲಿ ಏನು ಸಾಯಿಸ್ಬೇಕು ಅಂತ ಮಾಡಿದೀಗ ಸಾಯ ವಯಸ್ಸಾಗೆ? ಈಗ ನನ್ನ ಬಾಯಿಗೆ ಬತ್ತದ್ ನೋಡಮ್ಮ ಮಾತುಗಳು. ಬರಕಿಲ್ಲ ಅಂದ್ರೂ ಕೆನ್ಗೆ ಪಟ 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 ಅಂತ ಹೊಡ್ಕೊಂಡು ದರ 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 ಅಂತ ಹೇಳ್ಕೊಂಡು ಕರ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಇವಾಗ ನೋಡಿ ನನ್ನೇ ಬೈತಾ ಇದೀಗಲ್ಲ. ನಿನಗೆ ಫಸ್ಟ್ ಮೇಂಟ್ಲ್ ಆಸ್ಪತ್ರೆಗೆ ಕರ್ಕೊಂಡೋಗ್ಬಿಟ್ಟು ನಿನಗೆ ಯಾವ್ದಾರ ಮೇಂಟ್ಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಬಿಡ್ಬೇಕು. ನಿಮಾನ್ಸ್ ಅಡ್ಮಿಟ್ ಮಾಡ್ತೀನಿ, ಕರ್ಕೊಂಡೋಗ್ಬಿಟ್ಟು ನೀನು ಬರಲ್ಲಮ್ಮ ಅಂದ್ರೂ ಬಾ 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 ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದಿದ್ದಾಳೆ. ಯಾಕೆ ಕರ್ಕೊಂಡ್ಬಿಟ್ಟು ಬಂದೆ? ನೀನು ತಲೆನಾಗ ಬುದ್ಧಿ ಇಲ್ವಂತ ನನ್ನೇ ಕೇಳ್ತಾ ಇದ್ದೀಗ. ನಿನ್ನ ತಲೆನಾಗ ಐತೆ ತಾನೇ ಬುದ್ಧಿ? ನಿನಗೇನಮ್ಮ ಬಂದಿರೋದು ದೊಡ್ಡರೋಗ ನಿನಗೆ? ಏನಮ್ಮ ಬಂತು ನಿಂಗೆ? ಯವ್ವ, ಈ ಮನೆಯಾಳ್ಗೆ ಆಳ್ಕೊಂಬೆ ದೇವದ ಕೊಂಬೆ ಕರ್ಕೊಂಡ್ಬಂದ್ಬಿಟ್ಬಿಟ್ಟಲ್ಲ. ನಿನ್ನ ಮಗಳು ಸಂದಕ್ಕಿರೋದು ನಿಂಗೆ ಇಷ್ಟ ಇಲ್ವಾ ನಿಂಗೆ? ಯವ್ವ, ನಾನೆಲ್ಲೇ ಕರ್ಕೊಬಿಟ್ಟು ಬಂದೆ ಕಮ್ಲಿ? ನಾನೇ ಕರ್ಕೊಬಿಟ್ಟು ಬರಲಿ ದೇವದ ಮನೆಗೆ? ನನಗೇನು ತಲೆಗಿಲೆ ಕೆಟ್ಬಿಟ್ಟೈತೆ ನನಗೇನಾದ್ರೂ? ಅಯ್ಯೋ, ಇದೊಳ್ಳೆ ಸಂದಕ್ಕೆ ಹೇಳ್ತಿದ್ದಲ್ಲ ನೀನು. ಓ, ಇವಳೆ ಕರ್ಕೊಂಬಿಟ್ಟು ಬಂದ್ಬಿಟ್ಟಿರ್ತಾಳೆ, ಎಲ್ಲ ನಾನು ಮರ್ತುಬಿಟ್ಟು ನನಗೆ ಹೇಳ್ತಾಳೆ. ನೋಡು, ನನ್ನ ಮೇಲೆಲ್ಲ ನೀನು ಬರೋಕೆ ಹೋಗ್ಬೇಡ. ನೀನು ಮೊದಲೇ ಗೊತ್ತಲ್ಲ. ಓ, ನಾನಂತ ಕೆಲಸಗಳೆಲ್ಲ ಮಾಡೋದಿಲ್ಲ. ಉಪ್ಸಿದ್ಯಾ? ಒಡೆಯಕ್ಕಾಗಿಲ್ಲ. ನಿನ್ನ ಜಾಗದಾಗ ಬ್ಯಾರೆ ಯಾವಳನ ಇದ್ದಿದ್ರೆ ಎಗ್ರೆಗ್ರಿ ಗುದ್ಬಿಡ್ತಿದ್ದೆ. ಮಗಳೇ ಮಾಡಿದೆ. ಅಯ್ಯೋ, ಇವಳೊಬ್ಳು